ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಕೈ ಮುಗಿದು ಕೇಳ್ಕೊತೀನಿ, ನನ್ನ ಪೋಸ್ಟ್ನಿಗ ಸಬ್ಸ್ಕ್ರೈಬ್ ಮಾಡಿ ವೋಟ್ ಹಾಕಿ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ. ಇಷ್ಟು ಹೇಳ್ತಾ ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇವಾಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲಿ 2 ಸೀಟು ಎಲೆಕ್ಷನ್ ನಡೆಯಿತು. ಅದರಲ್ಲಿ 2 ಸೀಟು ಕಾಂಗ್ರೆಸ್ನಿಗೆ ಗೆದ್ಕೊಂಬಿಟ್ರು ಮಹಾಶಯರು. ಹೆಂಗಂದರೆ ಕೋಟಿ ದುಡ್ಡಿನಿಗೆ ಹಂಚಿ ನೋಟನ್ನು ಕಂತೇನೆ ಹಂಚಿದ್ರಂತೆ. ಎಲ್ಲ 2,000 3,000 ಅಂತೇಳಿ ಹಂಚಿ ಇದು ಮಾಡೋರು. ಮತ್ತು ಅದರಲ್ಲಿ ದೇಶದಲ್ಲೇ ಪಂಚರಾಜ್ಯ ಎಲೆಕ್ಷನ್ ನಡೆಯಿತು. ಪಂಚರಾಜ್ಯ ಎಲೆಕ್ಷನಲ್ಲಿ BJPಗೆ 3 ಸ್ಥಾನಗಳು, ಆದರೆ ಕಾಂಗ್ರೆಸ್ಗೆ 1 ಸ್ಥಾನ, TVKಗೆ 1, ಮತ್ತು ಬಂಗಾಳದಲ್ಲಿ SIRನ ಮೋದಿ ನಡೆಸ್ಕೊಟ್ರು. SIRಲ್ಲಿ ದೇಶದ ವೋಟರ ID ಯಾವ ರೀತಿ ಇರಬೇಕು ಮತ್ತು ಎಷ್ಟು ಸೂಕ್ಷ್ಮತೆಯಿಂದ ಇರಬೇಕು ಅನ್ನೋದಕ್ಕೆ ಒಂದು ಇದನ್ನು ಮಾಡಿ ತುಂಬ ಪಾರದರ್ಶಕವಾಗಿ ವೋಟ್ ಆಗೋದಕ್ಕೆ ಅನುವು ಮಾಡಿಕೊಟ್ರು. ಸುಮಾರು 93-92 ಅಂತೆಲ್ಲ ಹೇಳ್ತಾ ಇದ್ದಾರೆ. ಎಷ್ಟು ಕರೆಕ್ಟಾಗಿ ಇನ್ನೂ ಅದು ಡಿಸೈಡೇ ಮಾಡಿಲ್ಲ ಅಂತಿಕೊಳ್ಳಿ. ಒಬ್ಬೊಬ್ಬ ಪತ್ರಕರ್ತರು ಒಂದೊಂದು ಥರ ಕತೆ ಹೇಳ್ತಾ ಇದ್ದಾರೆ ವೆಸ್ಟ್ ಬೆಂಗಾಲಲ್ಲಿ. ಅರ್ಥ ಆಯ್ತಾ? ಮತ್ತು ಒಂದು ಸತಿ 82 ಅಂದರು. ಫಸ್ಟು ಬೇಸ್ದೇ ಬೇರೆ, ಸೆಕೆಂಡ್ ಬೇಸ್ಡ್ ಎಲೆಕ್ಷನ್ದೇ ಬೇರೆ, ಹಿಂಗೆಲ್ಲ ನಡೆಯಿತು ಅಂತ ಹೇಳಿದ್ರು. ಬಳಿಕ ಮತ್ತು ಇನ್ನೊಂದೇನಪ್ಪ ಹೇಳಬೇಕು ಅಂತಂದರೆ, ವಂಗದೇಶದಲ್ಲಿ ಜಯಬೇರಿ BJP, ನಿರ್ಣಾಯಕ ಪಾತ್ರ ವಹಿಸಿದ ಪಟ್ಟಿ ಪರಿಷ್ಕರಣೆ. ಕೇರಳದಲ್ಲಿ ಪಿಣರಾಯಿ ವಿಜಯ್ 10 ವರ್ಷಗಳ ಆಡಳಿತ ಅಂತ್ಯ. ಕಾಂಗ್ರೆಸ್ ನೇತೃತ್ವದ UDFಗೆ ಗೆಲುವು. ಅಸ್ಸಾಂನಲ್ಲಿ BJP ಹ್ಯಾಟ್ರಿಕ್. ಹಿಮಂತ್ ಶರ್ಮಾ ಅವರು ಮ್ಯಾಜಿಕ್ ಮಾಡಿಬಿಟ್ರು, ಅಂದರೆ ಇನ್ನೊಂದು ಸತಿ 2ನೇ ಸತಿ ಗೆದ್ದರು. ಪುದುಚೇರಿಗೆ ಮತ್ತೆ NDA, ರಂಗಸ್ವಾಮಿ ಮುಖ್ಯಮಂತ್ರಿ. ಇಷ್ಟು ಕಾರ್ಯಕ್ರಮ ಆಗಿದೆ. ತಮಿಳುನಾಡಲ್ಲಿ ಅಚ್ಚರಿ ಬೆಳವಣಿಗೆ. ಅಚ್ಚರಿ ಅಂದರೆ TVK ಪಕ್ಷದ ವಿಜಯ್ ಅವರು, ಜೋಸಫ್ ವಿಜಯ್ ಬಹುಮತದಿಂದ ಸರ್ಕಾರ ರಚನೆ ಮಾಡೋದಕ್ಕೆ ಭರ್ಜರಿ ಬಾರಿಸಿದ್ದಾರೆ. 108 ಕ್ಷೇತ್ರಗಳಲ್ಲಿ. 108 ಕ್ಷೇತ್ರ ಅಂದ್ರೇನು ಹುಡುಗಾಟ ಅಲ್ಲ. ಇನ್ನು 10 ಕ್ಷೇತ್ರ ಬೇಕಾಗಿತ್ತು ಅಷ್ಟೇ. 10 ಕ್ಷೇತ್ರ ಇದ್ದರೆ ಯಾರ ಹಂಗಿಲ್ಲದೆ, ಯಾರ ಭಯವಿಲ್ಲದೆ ಸರ್ಕಾರ ನಡೆಸ್ಬೋದಾಗಿತ್ತು. ಈಗೇನಾಗಿದೆ ಅಂದರೆ, ಯಾರಾದ್ರೂ ಬೇರೆ ಪಾರ್ಟಿಯವರು 10 ಜನ ಬಂದು ಅವ್ರಿಗೆ ಸಪೋರ್ಟ್ ಮಾಡಬೇಕು ಮತ್ತು ಇದನ್ನು ಮಾಡಬೇಕು. ನಮ್ಮ ರಾಜ್ಯದ ರಾಜಕಾರಣಿಯಾದ DK ಶಿವಕುಮಾರ್ ಅವರು ತಮಿಳ್ನಾಡಿಗೆ ಕ್ಯಾನ್ವಾಸ್ಗೆ ಹೋಗಿದ್ರು. ಕ್ಯಾನ್ವಾಸ್ಗೆ ಹೋದಾಗ ಹೆಂಗೆ ವಿಜಯನಿಗ ಅಪಹಾಸ್ಯ ಮತ್ತು ವ್ಯಂಗ್ಯ ಮಾಡಿದ್ದಾರೆ ಹಂಗಂದರೆ ನಮಗೆ ನಾಚಿಕೆ ಆಗುತ್ತೆ. ಒಬ್ಬ ರಾಜಕಾರಣಿಗೆ ಇಷ್ಟು ಹಗುರವಾಗಿ ಮಾತಾಡೋದನಿಗೆ ಯಾರು ಹೇಳ್ಕೊಟ್ರು ಅಂತ. ಇವರು ವಿಜಯ್ಗೆ ಪ್ರಬುದ್ಧತೆ ಇಲ್ಲ ಅಂತ ಹೇಳಿದ್ರು. ಇವ್ರಿಗೆ ಪ್ರಬುದ್ಧತೆ ಇದ್ದರೆ ಬೇರೆ ರಾಜ್ಯದಲ್ಲಿ ಹೋಗಿ ಅವ್ರನ್ನ ವ್ಯಂಗ್ಯ ಮಾಡ್ತಾಯಿದ್ರಾ? ಅವ್ರ ಬಗ್ಗೆ ಗೊತ್ತಿಲ್ಲದೆ, ಅವ್ರ ಬಗ್ಗೆ ತಿಳ್ಕೊಳ್ದೆ ಅವ್ರನ್ನ ವ್ಯಂಗ್ಯ ಮಾಡಿದ್ರೆ ಪ್ರಬುದ್ಧತೆ ಇಲ್ಲ ಅಂದರೆ, ಪ್ರಬುದ್ಧತೆ ಅಂದರೆ ಏನಪ್ಪ DK ಶಿವಕುಮಾರ್ ಅವರೇ? ಪ್ರಬುದ್ಧತೆ ಅಂದರೆ ಏನು ನಿಮಗಿದೆಯಾ? ನಿಮಗೆ ಪ್ರಬುದ್ಧತೆ ಇದ್ದರೆ ನೀವು ಇಷ್ಟೊತ್ತಿಗಾಗಲೇ ಮುಖ್ಯಮಂತ್ರಿ ಆಗಿ 1 ವರ್ಷ ಆಗೋಯ್ತಾಯಿತು. 1 ವರ್ಷ ಮುಖ್ಯಮಂತ್ರಿ ಆಗಿಬಿಟ್ಟು ಕಾಂಗ್ರೆಸ್ ಪಕ್ಷನಿಗ ದಿವಾಳಿ ಮಾಡಿಬಿಡ್ತಾಯಿದ್ರೆ ಏನೋ, ಇಲ್ಲ ಇನ್ನೇನಾದ್ರು ಇನ್ನು ಡಬಲ್ ಗೇನ್ಗೆ ಅನುಕೂಲ ಮಾಡಿಕೊಡ್ತಿದ್ರೆ ಏನೋ ಗೊತ್ತಿಲ್ಲ. ಆದರೆ ಈಗಲೇ ಕರ್ನಾಟಕದಲ್ಲಿ ದಿವಾಳಿ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡೆ ನೀವು ಯಾರೋ
ವಿಜಯ್ಗೆ ಪ್ರಬುದ್ಧತೆ ಇಲ್ಲ, ಎಳಸು. ಹಾಂ, ಇದನ್ನು ಈ ಎಳಸುನ ವಿಷಯ ಎಲ್ಲ ಯಾರಿಗೆ ಹೇಳಿದ್ದು? ನಮ್ಮ ಇವ್ರಿಗೆ ತೇಜಸ್ವಿ ಸೂರ್ಯನ್ಗೆ ಹೇಳಿದ್ದು ಎಳಸು ಅಂತ. ಅಲ್ಲ ರೀ, ನಾನು ಆವತ್ತಿಂದನೂ ತುಂಬ ದಿವಸದಿಂದ ಇದನ್ನು ಮಾಡ್ತಾ ಇದ್ದೆ. ಇನ್ನು ಯಾರ್ಯಾರಿಗೆ ಹೇಳ್ತಾರೆ ಇವರು ಪುಣ್ಯಾತ್ಮ ಅಂತ. ತೇಜಸ್ವಿ ಸೂರ್ಯ 2 ಸತಿ MP ಆಗಿರೋದು. ಎಷ್ಟು? 10 ಲಕ್ಷ ಓಟು. 2 ಸತಿಯಿಂದ 10 ಲಕ್ಷ ಓಟ್ ತಗೊಂಡು ಗೆದ್ದಿರ್ತಕ್ಕಂಥವ್ರು ತೇಜಸ್ವಿ ಸೂರ್ಯ. ಅವನಿಗೆ ಪ್ರಬುದ್ಧತೆಗಿಂತ ಹೆಚ್ಚಾಗಿ ಜನರ ತಿಳುವಳಿಕೆ ಇದೆ. ಅವನಿಗೆ ಸಾಮಾನ್ಯ ಜ್ಞಾನ ಇದೆ. ಸಾಮಾನ್ಯ ಜ್ಞಾನದಲ್ಲಿ ಅವರು ನಿಮ್ಮನ್ನು ಯಾವ ರೀತಿ ಬೇಕಾದ್ರೂ ಮಾತಾಡಿಸ್ಬೋದು, ಯಾವ ರೀತಿ ಬೇಕಾದ್ರೂ ಹೇಳಬಹುದು. ಆದರೆ ನೀವು ಅವರು ಗೆದ್ದಿರ್ತಕ್ಕಂಥ ಸ್ಥಾನಮಾನಕ್ಕೆ ಗೌರವ ಕೊಡಬೇಕು. ಯಾವ ಸ್ಥಾನಮಾನಕ್ಕೆ ವಿಜಯ್ ನಿಂತಿದ್ದು ಎಲೆಕ್ಷನ್ಗೆ? ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಪ್ರಬುದ್ಧತೆ ಇಲ್ಲದೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ನಿಂತ್ಕೊಂಡ? ಹೋಗ್ಲಿ, ನಿಂತ್ಕೊಂಡಿದ್ದಪ್ಪ, ಸೋತೆ ಬಿಟ್ಟ. ಅವಾಗೇನು ಅವಮಾನ ಆಗೋದು? ಅವಮಾನ ಏನ್ರಿ ಆಗುತ್ತೆ? ನೀವೇನು ಸೋತೆ ಇಲ್ವಾ, ಗೆದ್ದೇ ಇಲ್ವಾ? ಅವನ್ನ ಪ್ರಬುದ್ಧತೆ ಇಲ್ಲದೇದವ್ರು ಅಂತ ಹೇಳ್ತಿರಲ್ಲ. ನಿಜವಾಗಿ ನಿಮಗೆ ಸರಿಯಾದ ದಾರಿ ಮಾರ್ಗನಿಗೆ ಯಾವ ಪುಣ್ಯಾತ್ಮರು ನಿಮಗೆ ಇದನ್ನು ಮಾಡ್ತಾರೋ ಈಗ ಏನೋ ಗೊತ್ತಿಲ್ಲಪ್ಪ, ಪಾಠ ಹೇಳ್ಕೊಡ್ತಾವ್ರಂತ. ಒಬ್ಬರಾದ್ರೂ ಕಾಂಗ್ರೆಸ್ನಲ್ಲಿರೋರು ಒಬ್ಬರಾದ್ರೂ ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದೀರಾ? ಇಲ್ಲ. ಹೋಗಿ ಅಲ್ಲಿ ಪೈಟಾಡಿ. ಮತ್ತೆ ಇವ್ರದ್ದು ಯಾರ ವೆಸ್ಟ್ ಬೆಂಗಾಳಲ್ಲಿ ದೀದಿ ಜೊತೆ ಅಲ್ಲಿ ನಿಂತ್ಕೊಳ್ಳೇ ಇಲ್ವೇನೋ? ನಿಂತ್ರಿ 1 ಸೀಟ ಏನೋ ಗೆದ್ದಿದ್ದೀರಾ? ಇಲ್ಲ, ಅದನ್ನು ಗೆಲ್ಲಿಲ್ಲ ಏನೋ, ಗೊತ್ತಿಲ್ಲ. ಅದು ಕೌಂಟಿಂಗೇ ಬರಲಿಲ್ಲ. ಅದು 1-1 ಅಂತ ಇತ್ತು. ಅದೇನಾಯಿತು ಅಂತ ಗೊತ್ತಾಗಲಿಲ್ಲ. ನೋಡೋಣ, ಇವತ್ತು ಪೇಪರಲ್ಲಿ ಪೂರ್ತಿ ಓದಬೇಕು, ಯಾರ್ಯಾರ್ದು ಎಷ್ಟೆಷ್ಟು ಸೀಟ್ ಬಂದೈತೆ ಹೆಂಗಂತ ಓದ್ಬಿಟ್ಟು ಆಮೇಲೆ ನಿಮಗೆ ಮಾತಾಡ್ತೀನಿ. ಅಲ್ಲ, ಒಂದು ತಿಳುವಳಿಕೆ ಜ್ಞಾನ ಇರಬೇಕಂತೆ. ಏನು ಜ್ಞಾನ ಇರಬೇಕು? ತಿಳುವಳಿಕೆ ಜ್ಞಾನ ಇರಬೇಕು. BJP ಅವರು ಮೋಸ ಮಾಡ್ತಾರೆ. ನೀವ್ಯಾರು ಮೋಸನೇ ಮಾಡಲ್ಲಲ್ಲ. ನಿಮ್ಗೆ ಯಾರಿಗೂ ಮೋಸ ಅನ್ನೋದೇ ಗೊತ್ತಿಲ್ಲ ಅಲ್ವಾ? ಕಳ್ತನ ಅನ್ನೋದಂತೂ ಇದ್ದಿದ್ದು ಗೊತ್ತಿಲ್ಲ. ಲಂಚ್ಕೋರರು ಅನ್ನೋದು ಇದ್ದಿದ್ದು ಪಾಪ ಒಬ್ಬರು ಇಲ್ಲ. ಎಲ್ಲ ಸತ್ಯ ಹರಿಶ್ಚಂದ್ರ ಇದರಲ್ಲಿ. BJP ಅವರು ಹಂಗೆಲ್ಲ ಮೋಸ ಮಾಡಿ ವೆಸ್ಟ್ ಬಂಗಾಳ್ನಾಗ ಗೆದ್ಕೊಂಬಂದ್ಬಿಟ್ರು. ಹೇಮಂತ್ ಮಿಶ್ರಾಗೂ ಹೇಳು, ಶರ್ಮಾಗೆ ಮೋಸ ಮಾಡಿಬಿಟ್ಟ ಅಂತ. ಅವನು ಹೇಳ್ದ, ಏನಂತ ಹೇಳ್ದ? ಮುಸ್ಲಿಮ್ನವ್ರು ಓಟೇ ಬೇಡ ನನಗೆ ಅಂತ ಹೇಳ್ಬಿಟ್ಟು ಗೆದ್ದಿದ್ದಾರೆ. 100 ಸೀಟ್ ಗೆದ್ದಿದ್ದಾರೆ. ಈಗ ಹೆಂಗೆ ಗೆದ್ದಿದ್ದಾರೆ? ಓಪನ್ ಆಗಿ ಹೇಳ್ತಾರಲ್ಲಯ್ಯ, ನಿಮ್ಮ ಕೈಯಲ್ಲಿ ಆಯ್ತೇನೆ. ನೀವು ಹಿಂದೂಗಳಿಗೆ ಹೇಳ್ಬಿಟ್ರೆ ಹಂಗ, ನಿಮ್ಮ ಓಟೇ ಬೇಡ, ನಮ್ಮ ಬರೀ ಮುಸ್ಲಿಂ ಓಟ್ ತಗೋತೀವಿ ಹಿಂಗಂತ. DK ಶಿವಕುಮಾರ್ ಅವರೇ ಹೇಳ್ರಿ ನೋಡೋಣ. ನಮ್ಮ ಬ್ರದರ್ ಅಂತ ಇರಲ್ಲ, ನಮ್ಮ ಬ್ರದರ್ ಓಟೆ ಹೊಂದಿದ್ರೆ ಸಾಕು, ನಾವು ಗೆಲ್ತೀವಿ ಹಿಂಗಂತ ಹೇಳ್ಬಿಟ್ಟು ನೀನು ಹಿಂದೂಗಳ ಓಟ್ನಿಗೆ ತಿರಸ್ಕರಿಸ್ಬಿಡು ನೋಡೋಣ. ನೀನು ನಿಜವಾಗಿ ಬುದ್ಧಿವಂತ ಆದರೆ ಪ್ರಬುದ್ಧತೆ, ಅವಾಗ ನಿಮ್ಮನ್ನು ಪ್ರಬುದ್ಧತೆ ಇದೆಯಪ್ಪ ಅಂತೀವಿ. ಬೇರೆಯವ್ರಿಗೆಲ್ಲ ಪ್ರಬುದ್ಧತೆ ಇಲ್ಲ. ಚಿಕ್ಕ ಹುಡುಗ, ಅವನಿಗೆ ವಯಸ್ಸಾಗಿಲ್ಲ, ಅನುಭವ ಇಲ್ಲ. ಏನು ಅನುಭವ? 4 ದರೋಡೆ ಮಾಡಿಸ್ಬೇಕು. ಇಲ್ಲ ಹಂಗಂತಂದರೆ ಸರ್ಕಾರದಲ್ಲಿ 4-5 ಇದರಲ್ಲಿ ಏನು ಕಳ್ತನ ಮಾಡಿಸ್ಬೇಕು. ನೀವು ಮಾಡಿಸಿದ್ರಲ್ಲ, ಯಾವುದೋ 189 ಕೋಟಿ ಹಂಗೆ ಮಾಡಿಸ್ಬೇಕು. ಆವಾಗ ಅವನಿಗೆ ಪ್ರಬುದ್ಧತೆ ಇರ್ತದೆ ಅಂತ. ಲಂಚ ತಗೋಬೇಕು. ಅವನಿಗಿರೋ ಸ್ವಂತ ದುಡ್ಡಿಂದ ಬೇಕಾಗಿಲ್ಲ ಅವನಿಗೆ. ಹೋಗಾಗ ಏನು ತಗೊಂಡೋಗ್ತೀರಾ? ಯಾಕೆ ನೀವು ಹಿಂಗೆಲ್ಲ ಕುಣಿಯೋದು? ಸಾಮಾಜಿಕವಾಗಿ ನ್ಯಾಯವಾಗಿ ಬಂದಿರತಕ್ಕಂಥವ್ರನ್ನ ನೇರವಾಗಿ ನೀವು ಬುದ್ಧಿ ಹೇಳಲೇಬೇಡಪ್ಪ. ನೀನು ಬುದ್ಧಿನೇ ಹೇಳಬೇಡ ತಂದೆ. ನೀವು ಅವ್ರಿಗೆ ಹೌದು ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂದ್ಕೊಂಡು ಬಿಟ್ಟರೆ ಪಾಪ ಅವರೆಲ್ಲೋ ಒಂದು ಕಡೆ ಬಡಪಾಯಿಗಳು ಓಡಾಡಿಕೊಂಡು ತಮ್ಮ ಪಕ್ಷನಿಗೆ ಏನು ಬೇಕೋ ಅದನ್ನ ಇದು ಮಾಡ್ಕೋತಾರೆ. 120 ಕ್ಷೇತ್ರಗಳನ್ನೀಗ 234 ಕ್ಷೇತ್ರಕ್ಕೆ MLA ಟಿಕೆಟ್ ಕೊಟ್ಟಿದ್ದಾರೆ. ಹೆಂಗಂತಂದರೆ ಪ್ರಬುದ್ಧತೆ ಇಲ್ಲದೆ ಕೊಟ್ಟನಾ? ಹೆಂಗೆ ಕೊಟ್ಟ? ಪ್ರಬುದ್ಧತೆ ಇಲ್ಲದೆ ಕೊಟ್ಬಿಟ್ನಾ ಎಲ್ಲರಿಗೂ? ಬುದ್ಧಿನೇ ಇಲ್ಲ ಹಂಗಾರ ಅಪ್ಪನಿಗೆ. ನಿನಗೆ ಮಾತ್ರ ಬುದ್ಧಿ ಐತೆ. ಯಾಕೆ ಹೇಳು? ಇಲ್ಲೆಲ್ಲ 10 ಲಕ್ಷ ಕೊಡು, 20 ಲಕ್ಷ ಕೊಡು, 50 ಲಕ್ಷ ಕೊಡು ಟಿಕೆಟ್ಗೆ ಹೆಂಗಂತೇಳಿ ಸೇಲ್ ಮಾಡ್ಕೋತೀರಲ್ಲ ಟಿಕೆಟ್ನ. ಕೆಲವ್ರಿಗೆ ಕೋಟಿಗಳೇ ಅಂತೆ. ನೀವು ಕೋಟಿ ತಗೊಂಬಿಟ್ಟು
ಟಿಕೆಟ್ ಕೊಟ್ಬಿಟ್ಟು ನಿಮ್ಗೆ ಅವನೇನು ಮಾಡಬೇಕು, ಕೋಟಿ ಕೊಟ್ಟಿದ್ದೀನಿ ಅಂತೇಳಿ ಅವನು ಬಂದ ತಕ್ಷಣ ಇವನು ಕಳ್ತನ ಮಾಡೋಕ್ಕೆ ಇಲ್ಲಿ ಶುರು ಹಚ್ಕೋಬೇಕು. ಹಂಗಾಗಿದೆಯಾ ಟಿ ವಿ ಕೆ ಪಕ್ಷದಲ್ಲಿ? ಬಡವನಿಗಿಂದ ಹಿಡಿದು ಶ್ರೀಮಂತ ಒಂದೇ ಸಮಯಕ್ಕೆ ಒಂದೇ ರೀತಿಯಾಗಿ ಟಿಕೆಟ್ ಕೊಟ್ಟವ್ರೆ. ಅರ್ಥ ಆಯ್ತಾ? ಮತ್ತು ಯಾರು ಸ್ಟ್ಯಾಲಿನು ಮತ್ತು ಇವನು ಉದಯನಿಧಿ ಸ್ಟ್ಯಾಲಿನ್ ಹತ್ರ ನಿಂತಿರೋ ಹುಡುಗರು, ಚಿಕ್ಕ ಚಿಕ್ಕ ಹುಡುಗರುಗಳು, ಅವರು ನೋಡಿದ್ರ 9-10 ಸಾವಿರ ಓಟಲ್ಲಿ ಗೆದ್ಕೊಂಡವನೇ ಅವನು. ಯಾರಿಗೆ? ಸ್ಟ್ಯಾಲಿನ್ ವಿರುದ್ಧ. ನಿಮ್ದೇನಾಯ್ತಪ್ಪ ರಾಜಕಾರಣಿಗಳು, ಪ್ರಬುದ್ಧತೆ ಇದ್ದವರು, ಯಾಕೆ ಆ ಹುಡುಗನಿಗೆ ಸೋತ್ರಿ ನೀವು? ಇನ್ನೊಂದು 100 ಕೋಟಿ ಖರ್ಚು ಮಾಡಬೇಕಾಗಿತ್ತು. ದುಡ್ಡು ಇಸ್ಕೊಳ್ಳೋರೇ ಇಲ್ಲ ಅಂದ್ರೆ ಯಾರಿಗೆ ಕೊಡ್ತೀಯ? ಆಮೇಲೆ ದುಡ್ಡು ಇಸ್ಕೊಂಡು ಓಟ್ ಹಾಕೋರು ಪೂರ್ತಿ ಫ್ರೀ ಓಟ್ ಹಾಕ್ತೀವಿ ಅಂತ ಫ್ರೀ ಓಟ್ ಕಡೆ ಹಾಕ್ತಾರೆ. ಆ ಯಪ್ಪ ವಿಜಯ್ ಒಂದು ಮಾತು ಹೇಳ್ದ, ಎಲ್ಲರಿಗೂ ಟಿಕೆಟ್ ಕೊಟ್ಬಿಟ್ಟು ಎಲ್ಲಿ ಹೋದ್ರೂ ಒಂದೇ ಮಾತು ಹೇಳ್ತಾ ಇದ್ದಿದ್ದು, ನೀವೆಲ್ಲರೂ ಯಾರೇ ಆಗಿರಲಿ ಕಾಡಲ್ಲಿ ಹುಲಿ ಸಿಂಹ ಇರೋದು ಒಂದೇ ಒಂದು, ಆದರೆ ನಾನೇ ಸಿಂಹ. ನೀವೆಲ್ಲರೂ ಎಲ್ಲಿ ನಿಂತಿದ್ರು 234 ಕ್ಷೇತ್ರಗಳಲ್ಲೂ ವಿಜಯನೇ ನಿಂತಿದ್ದಾನೆ ಅಂತೇಳಿ ನೀವು ಓಟ್ ಹಾಕಿ ನನಗೆ ಗೆಲ್ಲಿಸ್ಕೊಡ್ಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತ ಕೈ ಮುಗಿತಾನೆ. ನಿಮ್ಮ ಹತ್ರ ಇದೆಯಾ ಆ ಥರದ್ದು ಒಂದು ಇದು? ನಿಮ್ಮ ಆಶೀರ್ವಾದ ಕೊಡಿ ಅಂತ ಕೇಳ್ತೀರಾ? ದುಡ್ಡು ಕೊಡ್ತೀವಿ ಗೆಲ್ತೀವಿ ಹಿಂಗಂತೀರಾ? ಹೇಳಿಲ್ವ ದಾವಣಗೆರೆಯಲ್ಲಿ 500 ರೂಪಾಯಿ ಒಂದು ಬಿರಿಯಾನಿ ಕೊಟ್ಟರೆ ಗೆದ್ದು ಬಿಡ್ತೀವಿ ಹಿಂಗಂತ? ಹಿಂಗೆ ನಿಮ್ಮದು ಕಾಂಗ್ರೆಸ್ನವ್ರದ್ದು ನೀತಿನೇ ಹಿಂಗೆ. ನಿಮ್ಮ ನೀತಿನೀಗ ಇಟ್ಕೊಂಬಿಟ್ರೆ ಅವ್ನು ಕಲ್ತ್ಕೊಂಬಿಟ್ರೆ ಅವನು ಪಾಪ ಅವನು ನಾಳೆಗೆ ಏನು ಮಾಡಬೇಕು? ಕಳ್ತನ ಮಾಡಬೇಕು. ಯಾಕೆ? ಮತ್ತು ನೀವು ಕೊಡೋಂಥ ಬಿರಿಯಾನಿ ಮತ್ತು 500 ರೂಪಾಯಿ ದುಡ್ಡಿಗೆ ಅವ್ನು ಕಳ್ತನ ಮಾಡಿದ್ರೆ ಇನ್ನೆಲ್ಲಿಂದ ತಂದು ಕೊಡ್ತಾನೆ? ಅವನು ಸರ್ಕಾರ ಸಂಬಳಕ್ಕೆ ಎಷ್ಟು ಕೊಡ್ತಾರೆ? ಏನೋ 1 ಲಕ್ಷ ಕೊಡ್ಬೋದು ಅಂತ ಇಟ್ಕೊಳ್ಳಪ್ಪ ಒಬ್ಬ MLAಗೆ. ಆ 1 ಲಕ್ಷ ಇಟ್ಕೊಂಡು ಅವ್ನು ಏನು ಮಾಡ್ತಾನೆ? 12 ತಿಂಗಳಲ್ಲಿ 12 ಲಕ್ಷ ಆಯಿತು. ಅವನು ಸಂಸಾರ, ಅವನ ಕುಟುಂಬ ಸಾಕೋಕ್ಕೆ ಸರಿಯಾಗಿರುತ್ತೆ. ಜನರಿಗೆ ಹಂಚಕ್ಕಷ್ಟು ದುಡ್ಡು ಬರ್ತದ ಅದು? ಅಲ್ರಿ, ನೀವೆಲ್ಲ ಯಾವ ರೀತಿ ಮಾತಾಡ್ತಿರಂಗಂತಂದರೆ ನಿಮಗೆ ಬುದ್ಧಿ ಇದೆಯೇ ಇಲ್ಲ ಅಂತಲೇ ನನಗೆ ಅರ್ಥ ಆಗಿಲ್ಲಪ್ಪ ರಾಜಕಾರಣಿಗಳಾಗೋದ್ಮೇಲೆ. ಹೋಯ್ತಾ ಏನು ಗೊತ್ತಾ, ರಾಯರ ಕುದುರೆ ಕತ್ತೆ ಆಯ್ತಂತೆ. ಹಂಗೆ ಮನೆಯಿಂದ ಆಚೆ ಬರ್ಬೇಕಾದ್ರೆ ಎಲೆಕ್ಷನ್ಗೆ ನಿಂತ್ಕೊಳ್ಳೋಕೆ ಮುಂಚೆ ತಂದೆ ತಾಯಿ ಏನು ಹೇಳಿರ್ತಾರೋ ಅದ್ರ ಗೌರವದ ಬಗ್ಗೆ ಇರ್ತದೆ ಯೋಚನೆ. ನಿಮ್ಮಪ್ಪ ನಿಮ್ಮಮ್ಮ ಇಲ್ಲ ನಮ್ಮಪ್ಪ ಅಮ್ಮ ಹೇಳ್ತಾರೆ ಹೋಗ್ಬಿಟ್ಟು ಲಂಚ ತಗೊಂಬಂದು ನನ್ನ ನಡೆಸ್ಕೊಡು, ನನಗೆ ಜೀವನ ಮಾಡಿಕೊಡೋಂಗಂತ. ಯಾವ ಅಪ್ಪ ಅಮ್ಮನೂ ಹೇಳ್ಕೊಡಲ್ಲ. ಯಾರು ಲಂಚ ತಗೋಬೇಡಿ ಅಂತಲೇ ಹೇಳ್ತಾರೆ. ಇನ್ನೊಬ್ಬನ ದುಡ್ಡಿಗೆ ಆಸೆ ಬೀಳಬೇಡ ಅಂತ ಹೇಳ್ಕೊಡ್ತಾರೆ. ನೀವೆಲ್ಲ ಆಸೆ ಬಿದ್ದು ಕಲ್ತ್ಕೊಂಡು ನೀವು ಈಗೆಲ್ಲ ಈ ತೊಂದರೆ ಕೊಡ್ತಾ ಇದ್ದೀರಲ್ಲ, ಸರಿಯಾದ ಕ್ರಮನ ಇದು? ಇಷ್ಟೇಳಿ ನಾನು ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.